ನಮಸ್ಕಾರ ವೀಕ್ಷಕ. ಇವತ್ತು ನಾನು ಈ ಮನಸ್ಸು ಅಂದ್ರೇನು, ಅದರ ಕಡಿವಾಣ ಹೇಗೆ, ಇದೆಲ್ಲ ಒಂಥರ ಕಷ್ಟವಾದ್ದಲ್ವಾ ಅಂತಂದರೆ ನೋಡಿ, ಮನಸ್ಸು ಅನ್ನೋದಕ್ಕೆ ವ್ಯಾಖ್ಯಾನ ಏನು? ಮನಸ್ಸು ಒಂದು ಅದೃಶ್ಯವಾಗಿರ್ತಕ್ಕಂಥ ಶಕ್ತಿ, ಅದು ಮಹಾನ್ ಶಕ್ತಿ. ಅದು ಎಲ್ಲಿಗೆ ಬೇಕಾದ್ರೆ ಹೇಗೆ ಬೇಕಾದ್ರೆ ಹೋಗ್ತಾ ಇರುತ್ತೆ. ಅಥವಾ ಈ ಅಂತರಂಗದ ಪ್ರತಿಫಲನ ಅಂತ ಹೇಳ್ಬೋದು. ಇದು ಭಾವನೆಗಳು, ಆಲೋಚನೆಗಳು, ಸ್ಮರಣೆಗಳು ಮತ್ತು ನಿರ್ಧಾರಗಳ ಒಂದು ಸಂಗಮ ಅಂತಲೇ ಹೇಳ್ಬೋದು. ಇದು ಶರೀರ ಮತ್ತು ಆತ್ಮದ ನಡುವಿನ ಸೇತುವೆ ಅಂತ ಹೇಳಬೇಕಾದ್ರೆ, ಈಗ ಉದಾಹರಣೆಗೆ ನೀರಿನ ಮೇಲೆ ತೇಲುವ ಹಡಗಿನಂತೆ ಮನಸ್ಸು ಶ್ವಾಸ ಉಚ್ಛ್ವಾಸ ಅಂದರೆ ಪ್ರಾಣ, ಇದರ ಮೇಲೆ ತೇಲ್ತಾ ಇರುತ್ತೆ. ಈ ಗಾಳಿಯು ಅದೃಶ್ಯವಾಗಿದ್ದರೂ ವೃಕ್ಷಗಳನ್ನು ಅರಗಿಸುವಂತೆ ಮನಸ್ಸು ಅದೃಶ್ಯವಾಗಿದ್ದರೂ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತೆ. ಈ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ, ಕಾರ್ಯವಿಧಾನ ಹೇಗಪ್ಪ ಅಂದರೆ, ಆಲೋಚನೆಗಳ ಸೃಷ್ಟಿ ಅಂದರೆ ಪ್ರತಿ ಸೆಕೆಂಡಿಗೆ 60,000 ಆಲೋಚನೆಗಳು ಬರ್ತಾನೆ ಇರುತ್ತೆ. ಪ್ರತಿಯೊಂದು ಸೆಕೆಂಡಿಗೆ ಯೋಚನೆ ಮಾಡಿ ಹೇಗಿರ್ಬೋದು ಅಂತ. ಅಂದರೆ ಕುದುರೆಗಿಂತ ಜೋರಾಗಿರುತ್ತೆ ಇದು ಮನಸ್ಸಿನ. ಇದು ನಾವು ಅಳಲಿಕ್ಕೆ ಆಗಲ್ಲ. ಈ ಭಾವನೆಗಳ ನಿರ್ವಹಣೆ, ಸಂತೋಷ, ದುಃಖ, ಕೋಪ, ಭಯ, ಇದು ಈ ಸಂವೇದನೆಗಳ ಸಂವಿಶ್ಲೇಷಣೆ ಏನಪ್ಪ ಅಂದರೆ, 5 ಇಂದ್ರಿಯಗಳ ಮೂಲಕ ಸಿಗುವ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತೆ ಇದು. ಮತ್ತು ತರ್ಕ ಮತ್ತು ಅನುಭವದ ಆಧಾರದ ಮೇಲೆ ಇದರ ನಿರ್ಧಾರ. ಉದಾಹರಣೆ, ಸ್ಮರಣೆ ಏನು? ನೆನ್ನೆ ತಿಂಡಿ ತಿಂದು ಸ್ಥಳವನ್ನು, ನಾವು ತಿಂದಿದ್ದ ಸ್ಥಳವನ್ನು ನೆನಪಿಸ್ಕೊಳ್ಳೋದು. ನಾವು ಎಲ್ಲಿ ತಿಂಡಿ ತಿಂದ್ವಿ, ಏನು ತಿಂದ್ವಿ, ಇವೆಲ್ಲ ಇದು ಸ್ಮರಣೆ. ಕಲ್ಪನೆಗಳು ಏನು? ಮೋಡಗಳನ್ನು ನೋಡೋದು, ಇದು ಹಸು ಅಥವಾ ಹಡಗು ಅಂತ ಭಾವಿಸೋದು ಕಲ್ಪನೆ. ಈ ಒಂದು ಬೆಟ್ಟ ನೋಡಿಬಿಟ್ಟು, ನೋಡಪ್ಪ ಒಳ್ಳೆ ಹಸು ಥರ ಇದೆ ಅಂತ ನಾವು ಹೇಳಿ ಕಲ್ಪಿಸ್ತೀವಲ್ಲ, ಅದು. ಈ ಪ್ರಕ್ರಿಯೆ ಏನಪ್ಪ? ಹಾವನ್ನು ನೋಡಿದಾಗ ಹೆದರಿ ಒಂಥರ ಜಿಗಿಯೋದು. ಇದೆಲ್ಲ ಮನಸ್ಸಿನ ಗುಣಗಳು. ಮನಸ್ಸಿನ ಅಸ್ತವ್ಯಸ್ತತೆಗೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಮುಖ್ಯವಾಗಿ ಅಹಂಕಾರ. ಏನು? ನಾನು ಎಂಬ ಭಾವನೆ ಅದು ಬಂತು ಅಂತಂದರೆ ಮನಸ್ಸು ಅಸ್ತವ್ಯಸ್ತಗೊಳ್ಳುತ್ತೆ. ರಾಗ ಮತ್ತು ದ್ವೇಷ ಏನು? ಆಸೆ ಮತ್ತು ದ್ವೇಷ, ಇದರ ಬಂಧನ. ಇದಕ್ಕೆ ನಾವು ಯಾವಾಗ ರಾಗ ಮತ್ತು ದ್ವೇಷಕ್ಕೆ ಅಡಿಯಾಳಾಗ್ತೇವೋ ಆಗ ಮನಸ್ಸು ಅಸ್ತವ್ಯಸ್ತಗೊಳ್ಳುತ್ತೆ. ಸಂಸ್ಕಾರಗಳು ಏನು? ಹಿಂದಿನ ಜನ್ಮ, ಬಾಲ್ಯದ ಅನುಭವಗಳ ಪ್ರಭಾವ. ಇದರಿಂದ ಈ ಸಂಸ್ಕಾರಗಳಿಂದ ನಮಗೆ ಉಂಟಾಗ್ತಕ್ಕಂಥ ಮನಸ್ಸು. ಇಂದ್ರಿಯಗಳ ಆಧಿಪತ್ಯ ಏನು? ಟಿವಿ, ಮೊಬೈಲು, ಜಾಹೀರಾತುಗಳಿಂದ ಒಂಥರ ವಿಚಲಿತಗೊಳ್ಳೋದು. ಉದಾಹರಣೆಗೆ ಏನಪ್ಪ ಅಂದರೆ, ನೀವು ಪರೀಕ್ಷೆಯಲ್ಲಿ ಫೇಲ್ ಆದರೆ ಮನಸ್ಸು ನಾನು ಅಸಮರ್ಥ ಅನ್ನೋ ಭಾವನೆ ಉಂಟಾಗುತ್ತೆ. ಇದು ಸಂಸ್ಕಾರ. ಸ್ನೇಹಿತನು ನಮ್ಮನ್ನು ನಿಂದಿಸಿದರೆ ಮನಸ್ಸು ಕೋಪ, ದುಃಖದಿಂದ ಪ್ರತಿಕ್ರಿಯಿಸುತ್ತೆ. ಇದು ರಾಗದ್ವೇಷ. ಇದು ಈ ಮನಸ್ಸನ್ನು ಸಾಧಾರಣ ಸ್ಥಿತಿಗೆ ತರೋದು ಹೇಗಪ್ಪ ಅಂದರೆ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ವಿಧಾನಗಳು ಏನಪ್ಪ ಅಂದರೆ, ವೈಜ್ಞಾನಿಕ ವಿಧಾನ ಮೊದಲಾಗಿ ನೋಡೋಣ. ಮೈಂಡ್ಫುಲ್ನೆಸ್ಸು, ಮೆಡಿಟೇಷನ್, ಪ್ರಸ್ತುತ ಕ್ಷಣದ ಗ್ರಹಿಕೆ. ಉದಾಹರಣೆ,
ಈ ಉಸಿರಾಟದ ಗಮನ ಹರಿಸೋದು, ಉಸಿರಿನ ಹೋಗಿ ಬರೋದು, ಇದನ್ನು 5 ನಿಮಿಷ ಗಮನಿಸೋದು. ಇದು ಮಾಡಿದಾಗ ನಮಗೆ ಮನಸ್ಸು ಹತೋಟಿಗೆ ಬರುತ್ತೆ. ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ CBT ಇದಕ್ಕೆ. ಏನು ನಕಾರಾತ್ಮಕ ಆಲೋಚನೆಗಳನ್ನು ಪರಿಶೀಲಿಸೋದು. ಉದಾಹರಣೆಗೆ, ನಾನು ವಿಫಲನು, ನಾನು ಎಲ್ಲ ಕಾರ್ಯಗಳಲ್ಲಿ ವಿಫಲನಾಗಿದ್ದೇನೆ, ಆದರೆ ನಾನು ಪ್ರಯತ್ನಿಸಬಲ್ಲೆ ಅಂತ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳೋದು. ಈ ಆಧ್ಯಾತ್ಮಿಕ ವಿಧಾನಗಳಪ್ಪ ಏನಪ್ಪ ಅಂದರೆ ಜಪ, ತಪ, ಮಂತ್ರನ ಪುನರಾವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಓಂ ಅನ್ನೋದನ್ನ ಅನೇಕ ಬಾರಿ ಹೇಳ್ತಾನೆ ಇರ್ತಕ್ಕಂಥದ್ದು, ಮನಸ್ಸು ಹತೋಟಿಗೆ ಬರುತ್ತೆ. ಇಲ್ಲದೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಕ್ಕಂಥ ಹಾಗೂ ಕೂಡ ಮನಸ್ಸು ಹತೋಟಿಗೆ ಬರುತ್ತೆ. ಉದಾಹರಣೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿಮಾತೆ ಮಂತ್ರದಲ್ಲಿ ಲೀನವಾಗಿರ್ತಾ ಇದ್ರು. ಯಾವಾಗಲೂ ಅವ್ರಿಗೆ ಕಾಳಿ ಧ್ಯಾನ ಮಾಡ್ತಾನೇ ಇರೋರು. ಅದರಿಂದ ಅವರ ಮನಸ್ಸು ಯಾವಾಗಲೂ ಅವರ ಹತೋಟಿಲಿರೋದು. ಈ ಭಕ್ತಿ ಯೋಗ ಏನಪ್ಪ ಅಂದರೆ ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೋಬೇಕು. ಆ ಸಮರ್ಪಣಾ ಮನೋಭಾವ ಯಾವಾಗ ಬರುತ್ತೆ, ಎಲ್ಲ ಮನಸ್ಸು ಹತೋಟಿಗೆ ಬಂದ್ಬಿಡುತ್ತೆ. ಉದಾಹರಣೆಗೆ ಮೀರಾಬಾಯಿಯವರು ಕೃಷ್ಣನಿಗೆ ತಮ್ಮ ಎಲ್ಲ ಸಂಕಟಗಳನ್ನು ಸಮರ್ಪಣೆ ಮಾಡ್ತಾಯಿದ್ರು. ತಮಗೇನು ಕಷ್ಟ ಬರಲಿ, ಕೃಷ್ಣ ಇದು ಸುಖ ಬರಲಿ, ಎಲ್ಲವೂ ಕೃಷ್ಣಾರ್ಪಣ ಅಂತ ಹೇಳ್ಬಿಡೋರು. ನಿನಗೆ ಅರ್ಪಿತಾರಪ್ಪ ಅಂತ. ಸಂಕಟ ಅವಳಿಗೆ ಅವನಲ್ಲಿ ಮೀರಾಬಾಯಿನಲ್ಲಿ ಇರ್ತಾನೆ ಇರಲಿಲ್ಲ. ಎಲ್ಲವೂ ಆ ಕೃಷ್ಣ ಸ್ವೀಕರಿಸ್ತಾ ಇದ್ದ. ಈ ಸ್ವಾಧ್ಯಾಯ ಏನಪ್ಪ ಅಂದರೆ ಧಾರ್ಮಿಕ ಗ್ರಂಥಗಳ ಅಧ್ಯಯನ. ಉದಾಹರಣೆಗೆ ಭಗವದ್ಗೀತೆ ಅಧ್ಯಯನ ಮಾಡೋದ್ರಿಂದ ಮನಸ್ಸು ನಮಗೆ ಹತೋಟಿಗೆ ಬಂದ್ಬಿಡುತ್ತೆ. ಅರ್ಜುನನಿಗೆ ಶ್ರೀಕೃಷ್ಣನು ಕೊಟ್ಟ ನಿಷ್ಕಾಮ ಕರ್ಮ ಪಾಠ, ಇದು ಮುಖ್ಯವಾಗಿ ಅರ್ಜುನನಿಗೆ ಮನಸ್ಸು ಹತೋಟಿಗೆ ಬರೋಕ್ಕೆ ಕಾರಣ ಆಯಿತು. ಈ ಪರಮಾತ್ಮನೊಂದಿಗೆ ಮನಸ್ಸು ಲೀನಗೊಳಿಸೋದು ಹೇಗಪ್ಪ ಅಂತಂದರೆ ಮನಸ್ಸನ್ನು ನಿಗ್ರಹಿಸಬೇಕು. ಉದಾಹರಣೆಗೆ ಕುದುರೆಯನ್ನು ಕಡಿಮೆ ಇದನ್ನು ಹಾಕಿ ಲಗಾಮ್ ಹಾಕಿ ಹತೋಟಿನಲ್ಲಿ ಇರಿಸಿದಂತೆ ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ಏಕಾಗ್ರತೆ ಒಂದೇ ವಸ್ತುವಿನ ಮೇಲೆ ಗಮನ ಹರಿಸೋದು, ಕೇಂದ್ರೀಕರಿಸೋದು, ಇದರಿಂದ ಕೂಡ ಮನಸ್ಸು ನಮಗೆ ಹತೋಟಿಗೆ ಬರುತ್ತೆ. ಉದಾಹರಣೆಗೆ ದೀಪದ ಜ್ಯೋತಿಯನ್ನು ನೋಡಿ ಧ್ಯಾನ ಮಾಡ್ತಕ್ಕಂಥದ್ದು ಅಂದರೆ ತಾಟಕ, ಇದರಿಂದ ಮನಸ್ಸು ನಮಗೆ ಹತೋಟಿಗೆ ಬರುತ್ತೆ. ಈ ಸಮಾಧಿ ಸ್ಥಿತಿ, ನಾನು ಮತ್ತು ನನ್ನದು ಎಂಬ ಭಾವನೆ ಇದರಿಂದ ಮಾಯವಾಗುತ್ತೆ. ಅವಾಗ ಮನಸ್ಸು ಹತೋಟಿಗೆ ಬಂದ್ಬಿಡುತ್ತೆ. ನಮ್ಮ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎಂದು ಅನುಭವಿಸಿದ್ದು ಇದರಿಂದಲೇ. ಹಾಗೆ ಉಪಮೇಯಗಳು ಏನಪ್ಪ ಅಂದರೆ ನದಿ ಮತ್ತು ಸಮುದ್ರ. ನದಿ ಸಮುದ್ರವನ್ನು ತಲುಪಿದಾಗ ಅದರ ಪ್ರತ್ಯೇಕತೆ ನಾಶ ಆಗಿಬಿಡುತ್ತೆ. ಅಂದರೆ ಏನು, ಯಾವಾಗ ಎಲ್ಲ ನದಿಗಳು ತನ್ನ ಹೆಸರಿಡುತ್ತೆ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಸರಿಯೋ, ಹೀಗೆ ಅನೇಕ ನದಿಗಳಿರುತ್ತೆ. ಆ ನದಿಗಳು ಸಮುದ್ರಕ್ಕೆ ಸೇರಿದಾಗ ಏನಾಗುತ್ತೆ, ಅದನ್ನು ಸಮುದ್ರ ಅಂತಲೇ ಕರಿತೀವಿ ಹೊರತು ನದಿ ಅಂತ ಕರೆಯಲ್ಲ ನಾವು. ಹಾಗೆ ನಮ್ಮ ಮನಸ್ಸು ಕೂಡ ಅನೇಕ ವಿಧವಾಗಿ ಹರಿದಾಡ್ತಾ ಇರ್ತದೆ. ಅದನ್ನು ನಾವು ಒಂದು ಹತೋಟಿಗೆ ತಂದಾಗ ಅದೇ ಬರೀ ಮನಸ್ಸಾಗಿರುತ್ತೆ. ಸಮುದ್ರ ಪರಮಾತ್ಮನೇ ಆಗಿರ್ತಾರೆ. ನೀರು ಮತ್ತು ಹಾಲು ಏನು, ನೀರನ್ನು ಹಾಲಿನಲ್ಲಿ ಬೆರೆಸಿದ್ರೆ ಎರಡು ಪ್ರತ್ಯಕ್ಷಕ್ಕಾಗುತ್ತಾರೋ ಇಲ್ಲ. ಆದ್ದರಿಂದ ಅದು ಹಾಲು ಅಂತಲೇ ಹೇಳ್ತೀವಿ. ನೀರು ಹಾಲು ಅಂತ ಹೇಳ್ಬೋದು, ಆದರೆ ಅದು ಹಾಲೇ, ಅದನ್ನ ಪ್ರತ್ಯೇಕ ಮಾಡಲಿಕ್ಕಾಗಲ್ಲ. ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಶಂಕರಾಚಾರ್ಯರು ಅನುಭವಿಸಿದ್ದು. ಈ ಪ್ರಾಯೋಗಿಕ ಉದಾಹರಣೆಗಳೇನಪ್ಪ ಅಂದರೆ ದೈನಂದಿನ ಜೀವನದಲ್ಲಿ ರಸ್ತೆಗೆ ಚಿಲುಕಿದಾಗ ಕೋಪಗೊಳ್ಳುವುದರ ಬದಲು ಇದು ದೇವರಿಚ್ಛೆ ಅಂತ ಭಾವಿಸ್ಬೇಕು.
ಏನೋ ಈಗ ಯಾರು ಬಂದು ಗುತ್ತಾನೆ, ಆ ಗುದ್ದಾಗ ಏನಾಗುತ್ತೆ ಅಂದರೆ ಸುಮ್ಮನೆ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು. ಇದು ಪರಮಾತ್ಮನ ಇಚ್ಛೆ, ಅದರಿಂದ ನಡೀತು ಅಂದ್ಕೊಂಡು ಮುಂದೆ ಹೋಯಿತು ಅಂದರೆ ಯಾವ ಜಗಳವೂ ಇರಲ್ಲ, ಮನಸ್ಸು ಹತೋಟಿರುತ್ತೆ. ಈ ಆಧ್ಯಾತ್ಮಿಕ ನಾಯಕರು ಏನು ಮಾಡ್ತಾರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ ಧ್ಯಾನದ ಮೂಲಕ ಮನಸ್ಸನ್ನು ನಿಯಂತ್ರಿಸಿದ್ದು ನಿಮಗೆಲ್ಲರಿಗೂ ಗೊತ್ತು. ಪ್ರಕೃತಿಯಿಂದ ಪಾಠ, ಸಾಗರದ ಅಲೆಗಳು ಶಾಂತವಾಗಿ ಬಂದು ಹೋಗುವಂತೆ ಮನಸ್ಸಿನ ಆಲೋಚನೆಗಳನ್ನು ಗಮನಿಸಿ ನಾವು ಅದನ್ನು ಹತೋಟಿಗೆ ತರಬಹುದು. ಆದ್ದರಿಂದ ಈ ನಮ್ಮ ಮನಸ್ಸಿನ ತರಂಗಗಳು ಹತೋಟಿಗೆ ಬರುತ್ತೆ. ಮನಸ್ಸು ಒಂದು ಶಕ್ತಿಶಾಲಿ ಸಾಧನ. ಇದನ್ನು ಸರಿಯಾಗಿ ನಿಯಂತ್ರಿಸಿದರೆ ಪರಮಾತ್ಮನ ಸಾಕ್ಷಾತ್ಕಾರ ಖಂಡಿತವಾಗಿಯೂ ಸಾಧ್ಯ. ಯೋಗ, ಧ್ಯಾನ ಮತ್ತು ನೈತಿಕ ಜೀವನದ ಮೂಲಕ ಮನಸ್ಸನ್ನು ಸಾಧಾರಣ ಸ್ಥಿತಿಗೆ ತರಬಹುದು. ಯೋಗ ಕರ್ಮಸಕೌಶಲಂ ಅಂತ ಗೀತೆ ಹೇಳಿದೆ ಅಲ್ವಾ. ಕರ್ಮದಲ್ಲಿ ನಿಪುಣತೆಯೇ ಯೋಗ ಅಂತ ಹೇಳ್ಬಿಟ್ಟು ಹೇಳಿದೆ. ಅದನ್ನ ಮನಸ್ಸೇ ನೀನು ನನ್ನ ಸ್ನೇಹಿತನೂ ಹೌದು, ಶತ್ರುವೂ ಹೌದು. ನಿನ್ನನ್ನು ಜಯಿಸಿದರೆ ನಾನು ಜಗತ್ತನ್ನು ಜಯಿಸ್ತಂತೆ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಮನಸ್ಸೇ ನೀನು ನನ್ನ ಸ್ನೇಹಿತನೂ ಹೌದು, ಶತ್ರುನೂ ಹೌದು. ನಿನ್ನನ್ನು ಜಯಿಸಿದ್ರೆ ನಾನು ಜಗತ್ತನ್ನು ಜಯಿಸ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಆವಾಗ ಎಲ್ಲವನ್ನು ಕೂಡ ನಾವು ಗೆಲ್ಲಬಹುದು. ಇದಕ್ಕೆ ಒಂದು ಕಥೆನ ಹೇಳ್ತೀನಿ ಕೇಳಿದೆ. ಒಂದು ಗ್ರಾಮದಲ್ಲಿ ಅರ್ಜುನ ಅಂತ ಒಬ್ಬ ಯುವಕ ಇದ್ದ. ಅವನು ತುಂಬ ಬುದ್ಧಿವಂತ, ಆದರೆ ಮನಸ್ಸು ಅತ್ಯಂತ ಅಸ್ಥಿರ. ಒಂದು ಕ್ಷಣ ಸಂತೋಷ, ಮತ್ತೊಂದು ಕ್ಷಣ ಅವನಿಗೆ ದುಃಖ. ಒಮ್ಮೆ ಧ್ಯಾನ ಮಾಡಲು ಪ್ರಯತ್ನ ಮಾಡಿದ್ರೆ ಮತ್ತೊಮ್ಮೆ ಭವಿಷ್ಯದ ಚಿಂತೆಯಲ್ಲಿ ಸಿಲುಕ್ತಿದ್ದ. ಒಂದು ದಿನ ಅವನು ಹತ್ತಿರದ ಕಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಋಷಿ ವೇದವ್ಯಾಸರ ಬಳಿಗೆ ಹೋಗಿ, ಸ್ವಾಮಿ, ನನ್ನ ಮನಸ್ಸು ಗಾಳಿಯ ಹುಳು, ಅದನ್ನು ಹೇಗೆ ನಿಯಂತ್ರಣ ಮಾಡೋದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಋಷಿಗಳು ನಗುತ್ತಾ, ಬಾ, ನಿನಗೆ ಒಂದು ಕಾರ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಅರ್ಜುನನ ಕೈಯಲ್ಲಿ ಒಂದು ತುಂಬಿದ ಎಣ್ಣೆ ಬಟ್ಟಲನ್ನು ಕೊಟ್ಟು, ಈ ಬಟ್ಟಲನ್ನು ಹಿಡ್ಕೊಂಡು ಆ ಕಾಡಿನ ಮೂಲಕ ಹೋಗು, ಒಂದು ಹನಿ ಎಣ್ಣೆ ಸುರಿದ್ರೂ ನಿನ್ನ ತಲೆಗೆ ಭಾರಿ ಏಟು ಬೀಳುತ್ತೆ ಅಂತ ಹೇಳಿ ಕಳಿಸ್ತಾರೆ. ಅವನು ಅರ್ಜುನ ತುಂಬ ಹೆದರ್ಕೊಳ್ತಾನೆ. ಎಣ್ಣೆಯ ಬಟ್ಟಲನ್ನು ಎರಡು ಕೈಗಳಿಂದ ಬಿಗಿಯಾಗಿ ಹಿಡ್ಕೊಂಡು ಕಾಡಿನ ಮೂಲಕ ನಿಧಾನವಾಗಿ ನಡೆದು ಮುಳ್ಳುಗಾಡು, ಕಲ್ಲು ಬಂಡೆಗಳ ನಡುವೆ ಅವನು ಎಣ್ಣೆ ಹತ್ರ ಮಾತ್ರ ಗಮನ ಹರಿಸುತ್ತಾನೆ. ಎಲ್ಲಿ ತಲೆ ಹೊಡೆದೋಗ್ಬಿಡುತ್ತೋ ಅಂತ ಹೆದರಿಕೆ. ಅದಕ್ಕೆ ಅವನು ಎಷ್ಟೇ ಕಷ್ಟ ಬಂದರೂ ಕೂಡ ಎಣ್ಣೆನ ಸರಿಯಾಗಿ ಚೆಲ್ಲದೆ ಇರೋ ಥರ ನೋಡಿಕೊಂಡು ಅವನು ಕೊನೆಗೆ ಋಷಿಗಳ ಬಳಿಗೆ ವಾಪಸ್ ಬರ್ತಾನೆ. ಎಣ್ಣೆ ಒಂದು ಹನಿ ಕೂಡ ಸುರಿಲಿಲ್ಲ. ಋಷಿಗಳು ಏನು ಹೇಳ್ತಾರೆ, ಅರ್ಜುನ, ನೀನು ಎಣ್ಣೆ ಬಟ್ಟಲನ್ನು ಹೇಗೆ ಹಿಡಿದಿದ್ದೀಯೋ ಹಾಗೆ ಮನಸ್ಸನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸಿದ್ರೆ ಅದು ನಿಯಂತ್ರಣದಲ್ಲಿ ಇರುತ್ತೆ. ನೀನು ಕಾಡಿನ ಅಪಾಯಗಳ ಬಗ್ಗೆ ಯೋಚಿಸಲಿಲ್ಲ, ಆದರೆ ನಿನ್ನ ಗಮನ ಎಣ್ಣೆ ಮೇಲೆ ಮಾತ್ರ ಇತ್ತು. ಇದರಲ್ಲಿ ಎಷ್ಟೋ ಕಾಡು ಪ್ರಾಣಿಗಳು ಬಂದವು, ಕಲ್ಲು ಮುಳ್ಳುಗಳೆಲ್ಲ ಸಿಕ್ಕಿದ್ವು, ಮತ್ತು ಬೆಟ್ಟ ಗುಡ್ಡಗಳೆಲ್ಲ ಸಿಕ್ಕಿತ್ತು. ಅದೆಲ್ಲನೂ ನೀನು ಗಮನಿಸಿದಲೇ ಬರೀ ಎಣ್ಣೆ ಮೇಲೆ ಕೇಂದ್ರೀಕರಿಸಿದ್ದೆ. ಇದೇ ಧ್ಯಾನದ ರಹಸ್ಯನಪ್ಪ ಅಂತ ಹೇಳ್ತಾರೆ. ಎರಡನೇ ಪಾಠ ಏನಂದರೆ ಸರೋವರದ ನೀರು. ಈ ಋಷಿ ಅರ್ಜುನನನ್ನು ಒಂದು ಸರೋವರದ ಬಳಿಗೆ ಕಳ್ಕೊಂಡು ಹೋಗಿ ನೀರು ಗಾಳಿಯಿಂದ ಅಲ್ದಾಡುತ್ತಿತ್ತು. ಈ ನೀರಿನ ಮೇಲೆ ನಿನ್ನ ಪ್ರತಿಬಿಂಬ ನೋಡೋ ಅಂತ ಹೇಳ್ತಾರೆ. ಈ ಅರ್ಜುನ ಅವನ ಪ್ರತಿಬಿಂಬ ಮುಸುವಾಗಿ
ಮುರಿದು ಒಂಥರ ಹಾಗೆ ಈ ನೀರಿನಿಂದ ಗಾಳಿಯಿಂದ ನೀರು ಅಲುಗಾಡ್ತಾ ಇತ್ತು, ಹಾಗೆ ಅಲುಗಾಡ್ತಾ ಇತ್ತು. ಅವನ ಪ್ರತಿಬಿಂಬ ಒಂಥರ ಮುರಿದೋಗಿರೋ ಥರ ಕಾಣ್ತಾ ಇತ್ತು. ನಂತರ ಋಷಿ, ಈಗ ಗಾಳಿ ನಿಂತ ನೀರನ್ನು ನೋಡು ಅಂತ ಹೇಳ್ತಾರೆ. ನೀರು ನಿಶ್ಶಬ್ದವಾಗಿ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆದ್ದರಿಂದ ಋಷಿಗಳು ಹೇಳ್ತಾರೆ, ಮನಸ್ಸು ಗಾಳಿಯಂತೆ ಅಲೆದಾಡಿದಾಗ ಪ್ರಪಂಚದ ಪ್ರತಿಫಲನ ಒಂಥರ ಮುಸುಕಾಗಿರುತ್ತಪ್ಪ. ಆದ್ದರಿಂದ ನೀರು ಶಾಂತವಾದಾಗ ನಿಜವಾದ ನೀನು ಆತ್ಮ ಅನ್ನೋದು ಪ್ರತಿಫಲಿಸುತ್ತೆ. ಇದೇ ಮನಸ್ಸಿನ ಶಾಂತಿ ಅಂತ. ಕೊನೆಯದಾಗಿ ಇನ್ನೊಂದು ಪಾಠ ಹೇಳ್ತಾರೆ, ದೀಪದ ಜ್ಯೋತಿ. ಒಂದು ರಾತ್ರಿ ಋಷಿ ಅರ್ಜುನನಿಗೆ ಒಂದು ದೀಪವನ್ನು ಕೊಟ್ಟು, ಇದನ್ನು ಗಾಳಿ ಬೀಸುತ್ತಿರುವಾಗ ಹೊಚ್ಚಪ್ಪ ಅಂತ ಹೇಳ್ತಾರೆ. ಅರ್ಜುನ ಪ್ರಯತ್ನಿಸಿದರೂ ಗಾಳಿಯಿಂದ ದೀಪದ ಬೆಳಕು ಆರು ಹೋಗಿಬಿಡುತ್ತೆ. ನಂತರ ಋಷಿ ದೀಪವನ್ನು ಒಂದು ಗಾಜಿನ ಪಾತ್ರೆಯಲ್ಲಿಡಲು ಹೇಳ್ತಾರೆ. ಈ ಸಲ ಗಾಳಿ ಬಂದು ದೀಪ ಉರಿಯುತ್ತಲೇ ಇತ್ತು. ಋಷಿ ಏನು ಹೇಳ್ತಾರೆ ಅಂದರೆ, ದೀಪದ ಬೆಳಕು ಆತ್ಮ ಇದ್ದಾಗೆ, ಗಾಜಿನ ಪಾತ್ರೆಯ ಧ್ಯಾನ ಇದ್ದಾಗೆ, ಗಾಳಿಯ ಮನಸ್ಸಿನ ಅಸ್ಥಿರತೆ ಇದು. ಧ್ಯಾನದ ಸಂರಕ್ಷಣೆಯಲ್ಲಿ ಮಾತ್ರ ಆತ್ಮದ ಬೆಳಕು ನಿರಂತರವಾಗಿ ಬೆಳಗಕ್ಕೆ ಸಾಧ್ಯ. ಇದೇ ಮೋಕ್ಷ ಅಂತ ಹೇಳ್ತಾರೆ. ಕಥೆ ತಾತ್ಪರ್ಯ ಏನಪ್ಪ ಅಂದರೆ, ಎಣ್ಣೆಯ ಬಟ್ಟಲ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಸರೋವರ ಶಾಂತ ಮನಸ್ಸು ಪ್ರತಿಫಲನದಲ್ಲಿ ನಿಜವಾದ ನೀನೇ ಕಾಣುತ್ತೆ. ದೀಪ ಆತ್ಮ, ಧ್ಯಾನದ ಗಾಜುಪಾತ್ರೆಯಲ್ಲಿ ಮಾತ್ರ ಇದು ಶಾಶ್ವತ. ಹೇಗೆ ಲೀನಗೊಳ್ಳುವುದು ಅಂದರೆ, ಅರ್ಜುನ ಋಷಿಯ ಸಲಹೆಯಂತೆ ದಿನಕ್ಕೆ 30 ನಿಮಿಷ ಧ್ಯಾನ ಮಾಡಲು ಪ್ರಾರಂಭಿಸಿದ. 6 ತಿಂಗಳ ನಂತರ ಅವನು ಕಾಡಿನಲ್ಲಿ ಕುಳಿತ. ಗಾಳಿ, ಮಳೆ, ಬಿಸಿಲು ಗಮನಿಸುತ್ತಾ ನಾನು ಕೇವಲ ಸಾಕ್ಷಿ ಅಂತ ಅರಿತುಕೊಂಡ. ಒಂದು ದಿನ ಅವನು ಸರೋವರದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಅದು ಪರಮಾತ್ಮನ ಪ್ರತಿಬಿಂಬ ಆಗಿ ಕಾಣಿಸ್ತು. ಕೊನೆಗೆ ಮನಸ್ಸು ಸಾಧನೆ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಿ ಎಂದು ಋಷಿ ಹೇಳಿದ್ದು ನಿಜವಾಯಿತು. ಅರ್ಜುನನ ಮನಸ್ಸು ಸಾಗರದಂತೆ ಗಾಂಭೀರ್ಯವನ್ನು ಪಡೆದು ಪರಮಾತ್ಮನಲ್ಲಿ ಲೀನ ಆಯಿತು. ತಾತ್ಪರ್ಯ ಏನಪ್ಪ ಅಂದರೆ, ಯಾವುದು ಅಲೆದಾಡುತ್ತದೋ ಅದು ಮನಸ್ಸು, ಯಾವುದು ನೋಡುತ್ತದೋ ಅದು ನೀನು ಅಂದರೆ ಆತ್ಮ ಸಾಕ್ಷಿ. ಇದು ಅಷ್ಟಾವಕ್ರ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯ. ನಮಸ್ಕಾರ.